ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಅಗ್ನಿಗೆ ಸಂಬಂಧಪಟ್ಟಂತೆ 6 ಟಾಪಿಕ್ಗಳನ್ನು ಮಾಡಿದ್ದೀನಿ. ಅದೇ ರೀತಿ 23, 24 2 ಶಿಫ್ಟ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ಭಾಳ ಜನ ಮೆಸೇಜ್ ಆಗ್ತಾಯಿದೆ, ಸರ್ ಕಂಟಿನ್ಯೂ ಮಾಡಿರಿ ಕ್ಲಾಸ್ ಅಂತೇಳಿ. ಸ್ವಲ್ಪ ಕೆಲಸದ ನಿಮಿತ್ತ ಟೈಮ್ ಇರೋಂಗಿಲ್ಲ, ಅದಕ್ಕೆ ಫ್ರೀ ಮಾಡ್ಕೊಂಡು ಮಾಡ್ತಿರ್ತೇನೆ. ನಿಮ್ಮ ಎಕ್ಸಾಮ್ ಒಳಗೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು ಎಲ್ಲ ಟಾಪಿಕ್ಸ್ಗಳನ್ನು ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ವರಿ, ಓಕೆ. ಅದೇ ರೀತಿ ಯಾವುದೇ ಕ್ವಶನ್ಗಳನ್ನು ಸ್ವಲ್ಪ ಟಫ್ ತೊಗೋರಿ ಅನ್ನತ್ತೀರಿ. ನಾನು ಕ್ವಶನ್ ಕ್ರಿಯೇಟ್ ಮಾಡಿದ್ದು ಅಲ್ಲ, ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿದ್ದು. ಯಾಕೆ ಇವುಗಳನ್ನ ಹೇಳತ್ತೀನಿ ಅಂದರೆ, ಇದೇ ಥರ 100% ಬರ್ತಾವೆ. ಗೊತ್ತಿಲ್ಲ, ಫಸ್ಟ್ ಇವು ಗೊತ್ತಿದ್ದು ಅಂದರೆ ಮುಂದಿನ ನಿಮಗೆ ಯಾವ ಥರ ಬರ್ಬೋದು ಅಂತೇಳಿ ಅದು ಕೂಡ ಕ್ಲಾಸಸ್ ಮಾಡ್ತೀನಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ, ಏಪ್ರಿಲ್ 22, 2024ನೇ ತಾರೀಕಿಂದು 1ನೇ ಶಿಫ್ಟು ಕ್ವಶನ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ಗಳಲ್ಲಿ 2 ಅದಾವೆ. ಯಾಕಂದರೆ ಕೆಲವು ಜನ ಕನ್ನಡದಾಗ ಕೇಳ್ತೀರಿ, ಕೆಲವು ಜನ ಇಂಗ್ಲೀಷ್ ಕೇಳ್ತೀರಿ. ಓಕೆ, ನೆಕ್ಸ್ಟ್ ಯಾವುದು 22 ಏಪ್ರಿಲು 1ನೇ ಶಿಫ್ಟದು ಯಾವುದು ಮ್ಯಾಥ್ಸ್ 15, ರೀಸನಿಂಗ್ 15 ಕ್ವಶನು, ಟೋಟಲ್ 20 ಕ್ವಶನ್ಗಳನ್ನು ನೋಡೋಣ. ಅದೇ ರೀತಿ ಇನ್ನೂ ಕೆಲವು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಇನ್ನೂ ವೆರಿ ಇಂಪಾರ್ಟೆಂಟ್ ಕ್ಲಾಸ್ಗಳನ್ನು ಮಾಡ್ತೀನಿ, ನೋಡ್ತಾಯಿರಿ. ಅದೇ ರೀತಿ ವೆರಿ ಈಸಿ ಮೆಥಡಲ್ಲಿ ಹೇಳ್ತಿರ್ತೀನಿ. ಯಾವುದೇ ನೀವು ಮ್ಯಾಥ್ಸ್ 20 ಕ್ವಶನ್ಸ್ ಅದಾವಲ್ಲ, ಈ 20 ಕ್ವಶನಲ್ಲಿ ನೀವು 18+ ಟಚ್ ಮಾಡುವಾಗ ನಾನು ಹೇಳ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ಮುಂದಿನ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಯಾಕಂದ್ರೆ ಸೇಮ್ ಕ್ವಶನ್ ಅನ್ನಿಸ್ತವೆ, ಮಧ್ಯದಲ್ಲಿ ಒಂದೊಂದು ಕ್ವಶನು ವೆರಿ ಡಿಫಿಕಲ್ಟ್ ಅನ್ನಿಸ್ತವೆ, ಆದರೆ ವೆರಿ ಈಸಿ ಮೆಥಡಲ್ಲಿ ಹೇಳ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್ ಏನದ ನೋಡಿರಿ. ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ 84 cm². ಇಟ್ಸ್ ಲೆಂತ್ ಈಸ್ 12 cm. ಫೈಂಡ್ ದ ಬ್ರೆಡ್ತ್ ಅಂದ್ರೆ ಒಂದು ಆಯತದ ವಿಸ್ತೀರ್ಣ 84 cm² ಅದ, ಅದು ಉದ್ದ 12 ಕೊಟ್ಟಾರ, ಅಗಲವು ಕಂಡುಹಿಡಿಯಿರಿ ಅಂತಾರೆ. ಈಗ ಈ ರೀತಿ ಕೊಟ್ಟಾಗ ನಿಮಗೆ ಹೇಳಿದ್ನ ಮೆನ್ಸುಲೇಷನ್ ಒಳಗೆ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ 20+ ಕ್ವಶನ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಅವುಗಳನ್ನೆಲ್ಲ ಹೇಳ್ತೀನಿ. ಸ್ವಲ್ಪ ಕ್ವಶನ್ಗಳು ಗೊತ್ತಾಗಲ್ಲ, ಅದ್ರ ಮೇಲೆ 1-2 ಕ್ವಶನ್ ಬರ್ತಾವೆ. ಇಲ್ಲ ನೋಡ್ರಿ, ನಮಗೇನು ಬೇಕು, ಫಸ್ಟಿಗೆ ಆಯತದ ವಿಸ್ತೀರ್ಣ ಫಾರ್ಮುಲಾ ಏನದ, L/B ಅದ, ಉದ್ದ ಇಂಟು ಅಗಲ. ವಿಸ್ತೀರ್ಣ ಕೊಟ್ಟಾರ ಅವರು 84. ಅದೇ ರೀತಿ ಉದ್ದ ಕೊಟ್ಟಾರೆ ಎಷ್ಟು, 12. ಅಗಲ ಕೊಟ್ಟಿಲ್ಲ. ಈ 12 ಎಷ್ಟರಲ್ಲೇ 12 ಒಂದಲೇ 12 ಎಷ್ಟರಲ್ಲೇ ಟೇಬಲ್ಸ್ ಬರಬೇಕು, ಮೇನ್ ಟೇಬಲ್ಸ್ ಬರಬೇಕು. 12 7 84. ಏನು ಉಳಿತು, ಬಿ ಇಲ್ಲಿ 7 ಅಂದರೆ ಬ್ರೆಡ್ತ್ ಅಗಲ ಎಷ್ಟು ಬಂತು, 7 cm. ಆಪ್ಷನ್ ನಂಬರ್ ಬಿ ನೋಡ್ರಿ. ಗೊತ್ತಾಗೋದಲ್ಲ, ಟೇಬಲ್ಸ್ ಬರಬೇಕು, ವೆರಿ ಇಂಪಾರ್ಟೆಂಟ್ ನೋಡ್ರಿ. ಟೇಬಲ್ಸ್ ಮಗ್ಗಿ ಮಿನಿಮಮ್ 30 ತನಕ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ಎಲ್ಲ ಸಮ ಎಲ್ಲ ಅದ ನೋಡ್ರಿ. 45, 50 ಮತ್ತು 90 ಮಾಸ. 45, 50, 90 ಇವುಗಳ ಮಾಸ ಅಂತಂದರೆ ಯಾವುದು ಒಂದ ಮಗ್ಗಿಲೆ ಹೋಗ್ತಾವೆ ನೋಡಬೇಕು. ಮಾಸ 5ರಲ್ಲೇ ಹೋಗ್ತಾವೆ, 5 9, 5 10, 5 1 5, 5 8 40 ಇಷ್ಟು ಬಂತು. ಇಲ್ಲಿ ತನಕ ಮುಗೀತು ನಮ್ಮದು. ಇವ್ಯಾವು 3 ಒಂದ ಮಗ್ಗಿ ಒಳಗೆ ಹೋಗೋದಿಲ್ಲ. ಫೈನಲ್ ಆನ್ಸರ್ ನಮ್ಮದು ಎಷ್ಟು, 5. ಅಂದ್ರೆ ಇದ್ರ HCF ಎಷ್ಟು ಹೇಳ್ರಿ, ಮಾಸ 5. ಲಸ ಅಂತಂದ್ರೆ ಕೊನೆಯವರೆಗೂ 1 1 1 ಬರೋವರೆಗೂ ಮಾಡಬೇಕು. ಓಕೆ, ಡನ್. ಥರ್ಡ್ ಕ್ವಶನ್, ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಅಂದರೆ ಅತಿ ಚಿಕ್ಕ 3 ಅಂಕೆಯ ಸಂಖ್ಯೆ ಯಾವುದು ನೋಡ್ರಿ. ನಮ್ದು ಡಬಲ್ ಅಂಕಿದ್ ನೋಡ್ರಿ, 1 ಹಿಂಗೆ ಬರ್ಕೊತ ಹೋಗಿರಿ, 1 2 ಬರ್ಕೊತ ಹೋಗಿರಿ, ಲಾಸ್ಟ್ 99 ಬರ್ತೈತಿ. 2 ಅಂಕಿಯ ದೊಡ್ಡ ಸಂಖ್ಯೆ. ಇದಾದ ನಂತರ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಇದು ಮೊನ್ನೆ ಸಂಖ್ಯೆ ಇದಲ್ಲ, 3 ಅಂಕಿದ ಫಸ್ಟ್ ಇದು ಬರುತ್ತೆ. ಅಂದರೆ ಇದು ನಮಗೆ ಏನು, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. 3 ಅಂಕಿಯ ಅತಿ ದೊಡ್ಡದು ಅಂತಂದಾಗ ಯಾವುದು ಬರುತ್ತೆ, 999. 4 ಅಂಕಿದಂತ ಅತಿ ದೊಡ್ಡದು. ಸಣ್ಣದಂದ್ರೆ ಚಿಕ್ಕದು. 3 ಅಂಕಿದಂದ್ರೆ ಯಾವುದು, 1000. ಇವು ಗೊತ್ತಿರಬೇಕು. ವೆರಿ ಈಸಿ ಅನ್ನಿಸ್ತಾವೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ನೆಕ್ಸ್ಟ್ ಕೇಳಿದ ಕ್ವಶನ್ ಇವೆಲ್ಲ, ನಾನೇನು ಕ್ರಿಯೇಟ್ ಮಾಡಿಲ್ಲ. 5 ಜನರು ನೋಡಿ, ಫಸ್ಟಿಗೆ ಜನ, ಆಮೇಲೆ ದಿನ. 5 ಜನರು 10 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಿದರು. ಅದೇ ಕೆಲಸವನ್ನು ಒಬ್ಬ ವ್ಯಕ್ತಿ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ. 5 ಜನ 10 ದಿನದಾಗಾದ್ರೆ
ಒಬ್ಬ ಎಷ್ಟು ದಿನದಾಗ, ಇಲ್ಲೇ ನೋಡ್ರಿ ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಆಕ. ಈಗ ಇದಕ್ಕಿಂತ 1 ಕಡಿಮೆ ಆಗಿದೆ, ಇದಕ್ಕಿಂತ ನಂಗೆ 5 ಹೆಚ್ಚಾಗಬೇಕು ಅಂದರೆ ಎಷ್ಟಾಯ್ತು 50. ಇಲ್ಲಪ್ಪ ನಾನು ಡೈರೆಕ್ಟ್ ಇಂಟು ನಾನು ಮಲ್ಟಿಫಿಕೇಷನ್ ಮಾಡ್ಬೇಕಂದ್ರೆ 5 × 10 ಡಿವೈಡೆಡ್ ಬೈ ಇಲ್ಲೇನದು 1. ಇದು ಅಷ್ಟೇ ಬಂತಿಲ್ಲ. ಇದು ಡೈರೆಕ್ಟ್ ಮೆಥಡ್ ಗೊತ್ತಾಗಬೇಕು. ಇದೇ ಥರ ಕ್ವಶನ್ ಬಂದವೆಲ್ಲ ಇದೇ ಥರ ಬರ್ತಾವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದು ಟ್ವಿಸ್ಟ್ ಬಂದಾವೆ, ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟೀನಿ, ಅವುಗಳನ್ನ ಕೊನೆಯಲ್ಲಿ ಹೇಳ್ತೀನಿ. ಅಂದರೆ ನಿಮಗೆ ಎಕ್ಸಾಮ್ ಸಮಯ ಬಂದಾಗ ಅವನ್ನೆಲ್ಲ ಒಂದೇ ಕಡೆ ಮಾಡಿಕೊಂಡು ನಾನು ಹೇಳ್ತೇನೆ. ಓಕೆ, ಆನ್ಸರ್ ಎಷ್ಟು ಬಂತು? 50. ದಿನಗಳು ಹೆಚ್ಚಾದಂತೆ ಜನರು ಕಡಿಮೆ ಆಗ್ತಾರೆ. ಓಕೆ, ನೆಕ್ಸ್ಟ್. ಲಾಸ್ಟ್ ಕ್ಲಾಸಲ್ಲಿನೂ ಬಂದಿತ್ತು. 70 ಲೀಟರ್ ಮಿಶ್ರಣದಲ್ಲಿ 30% ನೀರು ಇದ್ದರೆ ಅದರಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಕೇಳಿದ್ರೆ ಹಾಲಿನ ಪ್ರಮಾಣ ಬಂದಂತಹ ಉತ್ತರವನ್ನು ಇದರಲ್ಲಿ ಕಳಿಬೇಕು. 70 ಲೀಟರ್ನಲ್ಲಿ 30% ಅಂತಂದರೆ ಎಷ್ಟು? 7 3 ಈ 0 ಕ್ಯಾನ್ಸಲ್ ಆಗಿದೆ. ಡೈರೆಕ್ಟ್ ಮಲ್ಟಿಫಿಕೇಷನ್ ಇಲ್ಲಿ ನೋಡಿರಿ, 70 × 30% ಅಂದಾಗ ಡಿವೈಡೆಡ್ ಬೈ 100 ಬರ್ತೈತಿ. ಇನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 7 3 21 ಬಂತು. ಇಲ್ಲಿ ಡೈರೆಕ್ಟು 21 ಬಂತು. ಹೌದಾ? ಇದೇನು ಬಂತು? ನಮ್ಮದು ನೀರು ಬಂತು. ಇನ್ನು ಹಾಲು ಅಂತಂದಾಗ ಟೋಟಲ್ 70 ಅದ. ಈ 70 ನೀರು ಎಷ್ಟದ? 21 ಅದ. ಮೈನಸ್ ಮಾಡಿರಿ, 49 ಲೀಟ್ರ್ ಏನದ ರೀ? ಹಾಲದ. ಉಳ್ಕಿದ್ದೇನು? ಹಾಲು. ಗೊತ್ತಾಗತ್ತಲ್ಲ? ಹಿಂದಿನ ಪ್ರಿವಿಯಸ್ ಇಯರಲ್ಲಿ 23 ತಾರೀಕು ಕೇಳಿದ ಪ್ರಶ್ನೆ ಇಲ್ಲಿ ಇನ್ನೊಂದು ಕೇಳ್ಯಾರ. ಅದೇ ಥರ ಸೇಮ್ ಸ್ವಲ್ಪ ಅಲ್ಲಿ ಅದರದ್ದು ಇಲ್ಲಿ ಏನು ಕೊಟ್ಟಾರೆ? ನೀರೇನು ಕೊಟ್ಟಾರೆ? ಇಲ್ಲಿ ನೀರಿಂದ ಕೇಳಿ, ಇಲ್ಲಿ ನೀರು ಕೊಟ್ಟು ಇಲ್ಲಿ ಹಾಲಿನ ಕೇಳಿಸ್ಲ. ಓಕೆ, ಎಸ್. ನೆಕ್ಸ್ಟ್ 6ನೇ ಕ್ವಶನ್. ಭಾಗಾಕಾರದ ನಿಯಮಗಳು ನೋಡ್ರಿ. ನಾ ಟಾಪಿಕ್ ಮಾಡೀನಿ 6 ಟಾಪಿಕ್ ಮಾಡೀನಿ. 6 ಟಾಪಿಕ್ಗಳಲ್ಲಿ ಪ್ರಶ್ನೆಗಳು ಬಂದಾವ 100%. ಇದು ಭಾಗಾಕಾರ ನಿಯಮಗಳ 10 ರೂಲ್ಸ್ ಹೇಳಿ ನಾನು. 10 ರೂಲ್ಸ್ ಏನದ ರೀ? ನಾವು ಫಸ್ಟಿಗೆ 5 ನೋಡೋಣ. 5ರ ನಿಯಮ ಏನದ ರೀ? 5ರ ನಿಯಮ ಕೊನೆಯಲ್ಲಿ 0 ಮತ್ತು 5ರಿಂದ ಕೊನೆಗೊಂಡಿರಬೇಕು. ಆಮೇಲೆ 10ರದು ಕೊನೆಯಲ್ಲಿ 0 ಇರಬೇಕು. ಇಲ್ಲಿ ನೋಡಿರಿ, ಕೊನೆಯಲ್ಲಿ 0 ಎಲ್ಲಿದೆ? ಇಲ್ಲಿ ಅಷ್ಟೇ ಅದ. ಅಂದರೆ 110 ಫೈನಲ್ ಆನ್ಸರ್. ಸುಮ್ಮನೆ ಗೊತ್ತಿಲ್ಲ ಅಂತ ನಿಮಗೆ ರಿವಿಷನ್ ಮಾಡಿರ್ತೀವಿ ನಾವು. ಆಗ ಟಾಪಿಕ್ಗಳನ್ನು ನೋಡ್ಕೋರಿ ಫ್ರೀ ಇದ್ದಾಗ. ವೆರಿ ವೆರಿ ಇಂಪಾರ್ಟೆಂಟ್, ಯಾವುದು ಮಿಸ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ 27/21 ಇದರ ಸರಳ ರೂಪ. 27 ಡಿವೈಡೆಡ್ ಬೈ 21 ಇದರ ಸರಳ ರೂಪ ಅಂತಂದ್ರೆ ಇದಿನ್ನೂ ಒಂದು ಬಗೆ ಹೋಗುತ್ತೆ. ಏನು? 3 ಹೊರಲೆ ಹೊಡಿರಿ. 3 7 3 9 ಎಷ್ಟು ಬಂತು? 9/7. ಇವೇನು ಒಂದ ಮಗೆ ಹೋಗ್ತಾವನು? ಇಲ್ಲ. ಫೈನಲ್ ಆನ್ಸರ್ ಎಷ್ಟು? 9/7. ಆಪ್ಷನ್ ನಂಬರ್ ಬಿ. ನಾ ಯಾವುದೂ ಕ್ವಶನ್ ಕ್ರಿಯೇಟ್ ಮಾಡಿಲ್ಲ, ಎಲ್ಲ ಕೇಳಿದಂಥ ಪ್ರಶ್ನೆ ಕನ್ನಡದೊಳಗಷ್ಟೇ ಟ್ರಾನ್ಸ್ಲೇಟ್ ಮಾಡಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ತೊಗೊಂಡ್ರಿ. ಹಿಂದಿನ ಯಾರು ಕ್ವಶನ್ ಪೇಪರ್ಗಳು ನೋಡಿರಲ್ಲ ಇವನ್ನ ಡೈರೆಕ್ಟ್ ಮಾಡ್ಕೊತ ಹೋಗ್ತೀರಿ, ಲೇಟ್ ಆಗಲ್ಲ. ಓಕೆ, ಯಾರು ನೋಡಿಲ್ಲ ನೋಡಿರಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿರಿ. ಎಸ್, ನೆಕ್ಸ್ಟ್ 8th ಒನ್ ಏನದ? ಒಂದು ಸಂಖ್ಯೆ ಗೊತ್ತಿಲ್ಲ, ಅದು ಎಕ್ಸ್ ಅಂತ ಓದಿನ. ಒಂದು ಸಂಖ್ಯೆ 3 ಪಟ್ಟು ಅಂದರೆ ಒಂದು ಸಂಖ್ಯೆ 3 ಪಟ್ಟು. ಓಕೆ, ಫಸ್ಟಿಗೆ ವಾಟ್ ಈಸ್ ದ ನಂಬರ್ ಗೊತ್ತಿಲ್ಲ, ಅದು ಎಕ್ಸು. ಅದರ 3 ಪಟ್ಟು ಹೆಚ್ಚಿಸಿದ ನಂತರ ಅದಕ್ಕೆ 1ರಿಂದ ಹೆಚ್ಚಿಸಿದಾಗ ಅದು ಎಷ್ಟಾಗತ್ತೆ? 10ಕ್ಕೆ ಸಮ ಅಂದಾರ. ಕೊಟ್ಟಂತಹ ಕ್ವಶನನ್ನು ಈಕ್ವೇಷನಲ್ಲಿ ಬರೀ ಗೊತ್ತಾಗಬೇಕು. ಒಂದು ಸಂಖ್ಯೆ ಅದ, ಅದ್ರ 3ರಷ್ಟು ಅಂದ್ರೆ 3 ಇಂಟು ಮಾಡ್ತೀರಿ. ಅದಕ್ಕೆ 1 ಕೂಡಿಸಿದ್ರೆ 10ಕ್ಕೆ ಸಮಾನ. ಈ 1ಅನ್ನು ಈ ಕಡೆ ಕಳಿಸ್ರಿ, ಮೈನಸ್ ಆಗುತ್ತೆ. ಅಂದರೆ 3x = 10 - 1 ಅಂದರೆ ಎಷ್ಟು? 9 ಆಯಿತು. ನೆಕ್ಸ್ಟು ಈ ಎಕ್ಸನ್ನು ಇಲ್ಲಿ ಇಟ್ಕೋರಿ, 9 ಇಲ್ಲಿ, 3ಅನ್ನು ಈ ಕಡೆ ತೊಗೊಂಬರ್ರಿ. 3 1 3 3 ಅಂದರೆ ಆ ಸಂಖ್ಯೆ ಯಾವುದು? 3. ಆಪ್ಷನ್ ನಂಬರ್ ಇ. ಅಂದ್ರೆ ನಾವು ಹೇಳಿದ್ದೇನು ಹೇಳ್ರಿ? ಒಂದು ಸಂಖ್ಯೆಯ 3 ಪಟ್ಟು ಅದಕ್ಕೆ 1 ಆ್ಯಡ್ ಮಾಡ್ರೆ ಅದು 10 ಆಕತಿ ಅಂತಾರೆ. 10 ಬರತ್ತಿಲ್ಲ ನೋಡಿರಿ. 3 3 9 + 1 10 = 10 ಬಂತು. LHS = RHS ಬಂತು. ಅಂದ್ರೆ ಆ ಸಂಖ್ಯೆ ಯಾವುದು? 3. ಗೊತ್ತಾಯ್ತಲ್ಲ? ಆ ಸಂಖ್ಯೆ ಯಾವುದು? 3. ಆಪ್ಷನ್ ನಂಬರ್ ಏನು? ಈ ಥರ ಕ್ವಶನ್ ಕೇಳ್ತಾರೆ. ಇದಕ್ಕೆ ಇಂಥವು ಕೇಳಿದಾಗ ನೀವೇನು ಮಾಡ್ತೀರಿ? ಯಾವುದಾದ್ರು ಒಂದು ಓದ್ಬಿಡ್ತೀರಿ. ಅದೇ ಭಾಳ ಈಸಿ ಇರ್ತಾವೆ. ಈಕ್ವೇಷನ್ ನೀವು ಕ್ರಿಯೇಟ್ ಅಲ್ಲಿ ಕೊಟ್ಟಂಥದ್ದು ಬರ್ಕೋಬೇಕಷ್ಟೆ. ನೆಕ್ಸ್ಟ್ ತೊಗೊಂಡ್ರಿ. ಇಫ್ x + 1 ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಓಕೆ, ನೋಡಿರಿ ಎಷ್ಟು ಕ್ವಶನ್ ಎಷ್ಟು ಚಂದ ಅದ ನೋಡಿರಿ.
ಫಸ್ಟಿಗೆ ಇದು ಕೊಟ್ಟಾನ, ಇದಿರಲಿ, ನಮಗೊಂದು ಫಾರ್ಮುಲಾ ಗೊತ್ತಿರ್ಬೇಕು. ಏನು? ಗಿವನ್ ಇಷ್ಟು ಕೊಟ್ಟಾನ, ಹಾಗಾಗಿ x² + 1/x² = ಕ್ವಶನ್ ಮಾರ್ಕ್ ಕೊಟ್ಟಾನ. ಇದು ನಮಗೆ ಈಕ್ವೇಷನ್ದಾಗ ಬರಬೇಕು. ಅದಕ್ಕಿಂತ ಮುಂಚೆ a + b² ಫಾರ್ಮುಲಾ ಗೊತ್ತಿರಬೇಕು. = a² + 2ab + b². ಓಕೆ, ಈಗ ನನಗೆ ಈ ಈಕ್ವೇಷನ್ ಥ್ರೂ ನಾನು ಇದು ಮಾಡ್ಕೋಬೇಕು. ಇಲ್ಲಿ ಎ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಎ ಅಂದರೆ ಏನು? ಇಲ್ಲಿ ಕೊಟ್ಟಾರವ್ರು ಎಕ್ಸ್ ಅಂತೇಳಿ. ಬಿ ಅಂದರೆ ಏನು? 1/x. ಇಲ್ಲಿ ಕೊಟ್ಟಾರ, ಒಂದೇ ಈಕ್ವೇಷನ್ದಾಗ ಕೊಟ್ಟಾರ. ಓಕೆ, ಇವುಗಳನ್ನ ಈ ಈಕ್ವೇಷನ್ ಒಳಗೆ ಹಾಕೋಣ. ಎ ಅಂದರೆ ಏನದ? ಎಕ್ಸ್ ಅದ. x² + 2ab ಅದ. 2 × x × 1/x ಪ್ಲಸ್ b² ಅಂದರೆ ಎಷ್ಟು ಅದ ರೀ? 1/x². ಮುಗಿತಾ? = ಅಲ್ಲಿ 4² ಐತಲ್ಲ, ಅದೇನು ಹೇಳ್ರಿ? 4². ಡನ್. ಈಗ ನೋಡಿ, x² ಈ ಎಕ್ಸ್ ಈ ಎಕ್ಸ್ ಗೆಟ್ ಕ್ಯಾನ್ಸಲ್, ಪ್ಲಸ್ ಇಲ್ಲಿ 2 ಅಷ್ಟು ಉಳಿತು, ಪ್ಲಸ್ 1/x² = 4 4 ಎಷ್ಟು? 16. ಈ ಎರಡನ್ನು ಆ ಕಡೆ ಶಿಫ್ಟ್ ಮಾಡ್ಕೊಂಬಿಡ್ರಿ. x² + 1/x² = 16 ಮೈನಸ್ ಇದು ಈ ಕಡೆ ಬಂತಂದ್ರೆ ಮೈನಸ್ ಆಗುತ್ತೆ. 16 - 2 ಅಂತಂದರೆ ಎಷ್ಟು? 14. ಅವ್ರು ಕೇಳಿದ್ದಿದೆ ಇಲ್ಲ ನಮಗೆ, x² + 1/x² = ಎಷ್ಟು ಅಂತಂದಾಗ ಎಷ್ಟು ಬಂತು? 14. ನೋಡಿರಿ, ಕೇಳಿದ್ದದೈತಿಲ್ಲ. ಅಂದ್ರೆ ಈ ಈಕ್ವೇಷನ್ಗಳು ಗೊತ್ತಿರಬೇಕು. ಇವುಗಳ ಈಕ್ವೇಷನ್ಗಳು ಸಪ್ರೇಟಾಗಿ ಎಷ್ಟದಲ್ಲ ಈಕ್ವೇಷನು, ಅವನ್ನೆಲ್ಲ ಈಕ್ವೇಷನ್ ಒಂದು ಕಡೆ ನಿಮಗೆ ಕೊಡ್ತೇನೆ. ಗೊತ್ತಾಯ್ತಲ್ಲ? ಇಲ್ಲಿ ಕೊಟ್ಟಂತಹ ಪ್ರಶ್ನೆಯಲ್ಲಿ ಇದು ನಿಮ್ಮದು ಯಾವುದು? ಎ, ಆಮೇಲೆ ಇದು ನಿಮ್ಮದು ಬಿ. ಅವುಗಳಿದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಷ್ಟೆ. ಓಕೆ, ಗೊತ್ತಾಯ್ತಲ್ಲ? ಡನ್. ಪಾಸ್ ಮಾಡಿಕೊಂಡು ಇನ್ನೊಂದು ಸಲ ನೋಡಿರಿ, ಸಾಲ್ವ್ ಮಾಡಿರಿ. ಓಕೆ, ನೆಕ್ಸ್ಟ್ ಡಿಫಿಕಲ್ಟ್ ನೋಡಿರಿ ಎಲ್ಲೆಲ್ಲಿ ಬರ್ತಾವೆ. ಸರ್ ಈಸಿ ಬರ್ತಾವೆ ರೀ, ಹೇಳೋಕ್ಕಾಗಲ್ಲ ಯಾವ ಶಿಫ್ಟಿಗೆ ಹೆಂಗೆ ಬರ್ತಾವೆ ಅಂತ. ಒಂದು ವಸ್ತುವನ್ನು 960 ರೂಪಾಯಿಗೆ ಮಾರಾಟ ಮಾಡುವುದರಿಂದ 20% ಲಾಭ ಬಂದರೆ ಆ ವಸ್ತುವಿನ ಕೊಳ್ಳುವ ಬೆಲೆ ಎಷ್ಟು? ಅಂದರೆ ಈಗ ನೋಡಿರಿ, ಕೊಂಡ ಬೆಲೆ ಕೇಳ, ಕೊಂಡ ಬೆಲೆ ಇಲ್ಲಿ ಮಾರಿದ ಬೆಲೆ. ಕೊಂಡ ಬೆಲೆ ಗೊತ್ತಿಲ್ಲ, ಎಕ್ಸ್ ಅಂದರೆ ಫಸ್ಟಿಗೆ ಇದು 100 ಇತ್ತು. ಓಕೆ, ಆಮೇಲೆ ಏನು ಮಾಡ್ಯಾರ? ಇನ್ನು 960ಕ್ಕೆ ಮಾರಿದ್ರೆ ಅವ್ರಿಗೆ ಎಷ್ಟಾಗುತ್ತೆ? 20% ಲಾಭ ಬರ್ತೈತಿ. ಗೊತ್ತಾಯ್ತಾ? ಈಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ, ಏನು ಬರ್ತೈತಿ? ನೆಕ್ಸ್ಟ್ ಪೇಜ್ ನೋಡೋಣ್ರಿ. 100 × 960 x = 100 × 960 / x ಇಟ್ಕೊಂಡ್ವಿ. ಅದ್ರ ಜೊತೆ ಇನ್ನೊಂದು ಯಾವ್ದೈತಿ? 120. ಈ 0 ಹೋಯ್ತು. 12 ಅಂದರೆ 12 × 96. 8 × 100 ಅಂದರೆ 800. ಅಂದ್ರೆ ಆ ವಸ್ತುವಿನ ಕೊಂಡ ಬೆಲೆ 800 ರೂಪಾಯಿ ಅದ. ಅದಕ್ಕೆ 20% ಲಾಭ ಬರ್ಬೇಕಂತ ಮಾರಿದ್ರೆ ಅವರು 960ಕ್ಕೆ ಮಾರ್ಯಾರ. ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? 800. 100% ಈ ಥರ ಕ್ವಶನ್ ಬಂದೇ ಬರ್ತಾವೆ. ಗೊತ್ತಾಯ್ತಲ್ಲ? ಎಸ್. ನೆಕ್ಸ್ಟ್ ಎವರೇಜ್ ಕೇಳ್ಯಾರ ನೋಡಿರಿ. 11 11 11 4 11 ಅದಾವೆ. /4 ಅಂದರೆ ಎವರೇಜ್ ಎಷ್ಟು ಬರ್ತೈತೆ? 11. ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಹಿಂದಿಂದ ಒಂದು ಬಂದಿತ್ತು, ನಡು ಒಂದು 0 ಹಾಕಿದ್ರಲ್ಲಿ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇಲ್ಲಿ ನೋಡಿರಿ, ಡೈರೆಕ್ಟ್ 11 ಅಂತ ಗೊತ್ತಾಗುತ್ತದೆ. ಆದರೂ ಇಲ್ಲಿ ಲೆಕ್ಕ ಮಾಡೋ 11 11 11 11 /8 ಅದು 1 2 3 4 /4 11 4 44 /4 ಅಂದ್ರೆ 11 ಬರ್ತೈತಿ. ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲಿ ನೀವು ಮಾಡಿ ತೋರಿಸಿದ್ನ. ಎಲ್ಲ ಸಂಖ್ಯೆಗಳು ಸೇಮ್ ಆಗಿದ್ದು ಅವ್ರು ಎವರೇಜ್ ಕೇಳಿದ್ರೆ ಅದಾಗಿರ್ತೈತಿ. ಹೌದಾ? ಕೆಲವೊಂದು ಕ್ವಶನ್ ನೋಡಿದ ತಕ್ಷಣ ನೀವು ಆನ್ಸರನ್ನು ಮಾಡ್ಬೋದು, ಅದರ ಪ್ರಾಕ್ಟೀಸ್. ನೆಕ್ಸ್ಟ್ ಸರಾಸರಿ ಮೇಲೆ ಕೇಳ್ಯಾರ ನೋಡಿರಿ. ಎ ಮತ್ತು ಬಿ ವಯಸ್ಸಿನ
ಬಿ ಇಬ್ಬರು ಅದಾರ. ವಯಸ್ಸು ಅನುಪಾತ 1:3 ಅದ. ಇವುಗಳನ್ನ ಹಿಂಗೆ ಬರೀನು, ಹಿಂಗೆ ಬೇಡ, ಈ ಕಡೆ ಬರೀ. ಒಂದು ನಿಮಿಷ. ಎ ಮತ್ತು ಬಿ ಏಜ್ ಎಷ್ಟದ? 1 ಅದ, ಇದು 3 ಅದ. ಓಕೆ. ಆಮೇಲೆ ಬಿ ಯ ವಯಸ್ಸು 15 ಆದರೆ, ಬಿದು 15 ಆದ್ರೆ ಎ ವಯಸ್ಸು ಎಷ್ಟು ಅಂದಾರೆ. ಈಗ 3 ಇದು 15 ಐತಿ, ಇದಕ್ಕಿಂಟು ಎಷ್ಟು ಮಾಡ್ಯಾರ? 5 ಮಾಡ್ಯಾರ. ಇದಕ್ಕೂ 5 ಮಾಡಿರಿ, ಎಷ್ಟು ಬಂತು? 5 ಒಂದ್ಲಿ 5 ಬಂತಿಲ್ಲ ಅಂದ್ರೆ ಎ ವಯಸ್ಸೆಷ್ಟು? 5 ವರ್ಷ. ವೆರಿ ಸಿಂಪಲ್, ಈಸಿ ಮೆಥಡ್ಲಿ ಹೇಳ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಬಿ ಇದ್ದದ್ದು 3 ಇದ್ದದ್ದು 15 ಆಗೈತೆ, ಹೆಂಗಾಗೈತಿ? ಅದಕ್ಕೆ ಇಂಟು 5 ಮಾಡ್ಯಾರ. ಅದೇ ರೀತಿ ಇದಕ್ಕೆ ಇಂಟು 5 ಮಾಡಿ, ಇದಕ್ಕೂ ಇಂಟು 5 ಮಾಡ್ಬೇಕು, ಯಾಕಂದ್ರೆ ಎವರೇಜ್ ಇರ್ತದೆ. ಈಗ ನೋಡಿರಿ, ಎರಡು ಎವರೇಜ್ ತೆಗಿರಿ, 5 ಒಂದ್ಲೆ 5 ಮೂರಲೆ ಮತ್ತು 1 3 ಬರಬೇಕಿಲ್ಲ. ಹಾಂ, ಹಿಂಗೆ ಇಟ್ಕೊಂಡು ಮಾಡೋದು. ಓಕೆ. ನೆಕ್ಸ್ಟ್, ಸರಳ ಬಡ್ಡಿ ಮೇಲೆ ವಾರ್ಷಿಕ ಶೇಕಡ 5 ಬಡ್ಡಿ ದರದಲ್ಲಿ 2,500 ರೂಪಾಯಿಗಳಿಗೆ 3 ವರ್ಷಗಳವರೆಗೆ ಸರಳ ಬಡ್ಡಿ ಎಷ್ಟು? ಸಿಂಪಲ್ ಇಂಟ್ರೆಸ್ಟ್. ಸರಳ ಬಡ್ಡಿ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಅದು ಗೊತ್ತೈತೆ ನಿಮಗೆ, ಫಾರ್ಮುಲಾ ಬರೀದು ಪದೇ 2,500 ಅಸಲು 3 ವರ್ಷಕ್ಕೆ ಶೇಕಡ 5% ಡಿವೈಡೆಡ್ ಬೈ 100 ಏನದ? PTR ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಫಾರ್ಮುಲಾ. ಓಕೆ. ಈ 0 ಇದೊಂದು ಟೋಟಲ್ ನೋಡಿ, 25 ಮೂಲೆ 70, 75 ಮೂಲೆ 375, 375. ಪ್ರತಿಯೊಂದು ಶಿಫ್ಟ್ ಒಳಗೆ ಕೇಳಿದಾರೆ ಇದ್ರ ಮೇಲೆ. ಈ ಸಲ ಚಕ್ರ ಬಡ್ಡಿ ಮೇಲೆ ಕೇಳೋ ಸಾಧ್ಯತೆ ಇದೆ, ಅದನ್ನು ಹೇಳ್ತೀನಿ. ಓಕೆ. ಎಸ್. ನೆಕ್ಸ್ಟ್, ಭಿನ್ನರಾಶಿಗಳ ಸಂಕಲನ ಬೋರ್ಡ್ ಮಾಸ್ ರೂಲ್ಸ್ ಮೇಲೆ ಅದ ನೋಡ್ರಿ. ಬೋರ್ಡ್ ಮಾಸ್ ಸಿಂಪ್ಲಿಫಿಕೇಶನ್ದಾಗ ಹೇಳೀನಿ, ತೆಗೆದು ನೋಡಿರಿ, ಟಾಪಿಕ್ ಹೇಳೀನಿ. 5/7 ಮೈನಸ್ 3/7 ಪ್ಲಸ್ 1/14. ಈಗ ಛೇದಗಳು ಬೇರೆ ಬೇರೆ ಆದಾಗ ಅವುಗಳ ಲಸ ತೆಗಿಬೇಕು, ಹೌದಾ? ಲಸ ಈಗ ನೋಡಿರಿ, 7 7 14 ಅದ. ಇವು ಮೂರರದು ಲಸ ತೆಗೆದ್ರೆ ಎಷ್ಟು ಬರ್ತೈತಿ? 14 ಬರ್ತೈತಿ. ಇಲ್ಲಿ 7 ಅದ, ಇದು 7 ಇದ್ದದ್ದು 14 ಆಗ್ಬೇಕಂದ್ರೆ ಇದಕ್ಕೆ ಎಷ್ಟು ಇಂಟು ಮಾಡಬೇಕು? 2. ಇಲ್ಲಿ 7 ಅದ, ಇದಕ್ಕೆ 2. ಇಲ್ಲಿ ಆಲ್ರೆಡಿ 14 ಐತಿ, ಇದಕ್ಕಿಂಟು 1 ಮಾಡಬೇಕು. ಆಮೇಲೆ ಇದನ್ನ ಮಲ್ಟಿಫಿಕೇಷನ್ ಮಾಡಿರಿ. 5 2 10 ಪ್ಲಸ್ 3 2 6 ಪ್ಲಸ್ 1 1 1. ಎಷ್ಟು ಬಂತು? 10 16 1 17 ಡಿವೈಡೆಡ್ ಬೈ 14. ಸಾರಿ, ಇಲ್ಲಿ ಚಿಹ್ನೆಗಳು ಚೇಂಜ್ ಇದಾವೆ, ಮೈನಸ್ ಅದ ನೋಡ್ರಿ, ನಾ ಪ್ಲಸ್ ಇಟ್ಟೀನಿ ಅವಸರದಾಗ. ಎಸ್, ಮತ್ತೊಂದು ಬರೀನು. ಡಿವೈಡೆಡ್ ಬೈ 14, 10 ಮೈನಸ್ 6 ಪ್ಲಸ್ 1 ನೋಡಿರಿ. 6 1 ಎಷ್ಟಾಯಿತು? 10 1 ಎಷ್ಟಾಯಿತು? 11. 11ರಾಗ 6 ಹೋದ 5 ಅಂದ್ರೆ 5 ಡಿವೈಡೆಡ್ ಬೈ 14, 5 ಡಿವೈಡೆಡ್ ಬೈ 14. ಆಪ್ಷನ್ ನಂಬರ್ ಲಾಸ್ಟ್ ಒನ್, ಆಪ್ಷನ್ ನಂಬರ್ ಡಿ. ನೋಡಿರಿ, ಬೋರ್ಡ್ ಮಾಸ್ ರೂಲ್ಸ್ ಬರ್ಬೇಕಂದ್ರೆ ಲಸಾಮಸಾನು ಈ ಟೈಮಲ್ಲಿ ಬರಬೇಕು. ಅವೆಲ್ಲ ಮೇನ್ ಬೇಸಿಕ್ ಟಾಪಿಕ್ ಅಂತಾರೆ ಅವಕ್ಕೆ, ಅವನ್ನೆಲ್ಲ ಮೊದಲು ಸ್ಟಾರ್ಟಿಂಗ್ ಹೇಳಿ ನಾವು ಬಂದ್ರೆ ಮುಂದಿನ ಬರ್ತಾವೆ. ಅದಕ್ಕೆ ಟಾಪಿಕ್ಗಳನ್ನು ನಾನು ಮಾಡ್ತಾಯಿಲ್ಲ, ಯಾಕಂದರೆ ಯಾವ್ಯಾವ ಥರ ಕ್ವಶನ್ ಬರ್ಬೇಕಂತೇಳಿ ನಿಮ್ಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ಇವುಗಳ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ. ಟಾಪಿಕ್ಗಳನ್ನು ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ 15 ಮ್ಯಾಥ್ಸ್ ಒಳಗೆ ಲಾಸ್ಟ್ ಕ್ವಶನ್. ವೆರಿ ಸಿಂಪಲ್. 2500ರಲ್ಲಿ 10% ಅಂದರೆ ಎಷ್ಟು? ಈ 0 ಎಷ್ಟು ಉಳಿತು? 250. ಫೈನಲ್ ಆನ್ಸರ್. ಮಾಡೋ ಅವಶ್ಯಕತೆ ನಿಮ್ಗೆ ಡೈರೆಕ್ಟ್ ಹೇಳಿನ, ಮಾಡೋದ ಮಾಡಿರಿ. 2500ರ ಶೇಕಡ 10%. ಈ 0 ಇದೊಂದು ಎಷ್ಟು ಉಳಿತು? 2.5. ಹೌದಾ? ಎಸ್. ನೆಕ್ಸ್ಟ್, ಇನ್ನು ರೀಸನಿಂಗ್ ಎಷ್ಟು? 5 ಕ್ವಶನ್. ನೆಕ್ಸ್ಟ್ ಅದರೊಳಗೆ ಫಸ್ಟ್ ಒನ್ ಏನು? ಅರೇಂಜ್ ದ ಗಿವನ್ ವರ್ಡ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಜೋಡ್ಸ್ ಅಂತಾರೆ. ಯಾವ್ಯಾವ ಬರ್ತಾವೆ ಅವನ್ನ ಸೀರಿಯಲ್ ವೈಸ್ ಬರಿ ಅಂತಾರೆ. ಫಸ್ಟ್ ಒನ್ ಯಾವ್ದು ಬರ್ತೈತಿ ನೋಡಿರಿ. FAM ಅದ,
ಹೌದಾ. ಎಮ್ ಇಲ್ಲಿ ಎಫ್ ಎ ಎಮ್ ಅದಲ್ಲ, ಹಾಂ ಎಮ್ ಆದಮೇಲೆ ಇಲ್ಲಿ ನೋಡಿ ಎಫ್ ಎ ಎನ್ ಅದ, ಇಲ್ಲಿ ಆರ್ ಅದ, ಅಂದರೆ ಫಸ್ಟ್ ಇದೇ ಬರಬೇಕು. ಯಾವುದು? ಎಫ್ ಎ ಎಮ್. ಅದನ್ನ ಬರೀದು ಬೇಡ, ನಾವು ಮಾರ್ಕ್ ಮಾಡ್ಕೊತ ಹೋಗೋಣ, ಸುಮ್ಮ ಏನೋ ಮಾರ್ಕ್ ಮಾಡೋಣ. ಇದು ಫಸ್ಟ್ ಬರ್ತೈತಿ, ಹೌದಾ. ಇದು ಮಾರ್ಕ್ ಮಾಡಿ ಒಂದೇದು ಬಂತ ಅಂದ್ರೆ ಒಂದೇದು ನಮಗೆ ಫಸ್ಟ್ ಬರ್ತೈತಿ. ಎಲ್ಲೈತಿ ಫಸ್ಟ್? ಇದು ಇಲ್ಲ, ಮೂರನೇದು ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 1 ಐತಿ. ಫೈನಲ್ ಆನ್ಸರ್ ಸಿಕ್ಕೇ ಬಿಡ್ತಿಲ್ಲ. ನಾವು ಮುಂದಿನ ಮಾಡೋ ಅವಶ್ಯಕತೆ ಐತೇನು ಇಲ್ಲ, ಆದರೂ ಮಾಡೋಣ. ಏನು? ಫಸ್ಟ್ ಒನ್ ಆಯ್ತು ಎಮ್. ನೆಕ್ಸ್ಟು ಸೆಕೆಂಡ್ ಎಫ್ ಎ ಎಮ್ ಆದಮೇಲೆ ಎನ್ನ ಬರ್ಬೇಕಾ, ಇದು ಸೆಕೆಂಡ್ ಒನ್ ಬರ್ಬೇಕು, ಹೌದಾ. ಇದು ಎರಡನೇದು, ಆಮೇಲೆ ಇದು ಒಂದನೇದು. ನೆಕ್ಸ್ಟ್ ಮೂರನೇದಾದ್ಮೇಲೆ ಎಫ್ ಎ ಆರ್ ಅದ, ಇಲ್ಲಿ ಆರ್ಕ್ಕಿಂತನೂ ಇಲ್ಲಿ 2 ಎನ್ ಅದ. ಎನ್ ಆದಮೇಲೆ ಎ ಅದ ನೋಡ್ರಿ, ಇಲ್ಲಿ ಎನ್ ಆದಮೇಲೆ ಸಿ ಅದ, ಅಂದರೆ ಇದು ಮೂರನೇದು ಬರಬೇಕು. ABCD ಅಲ್ಫಾಬೆಟಿಕಲ್ ಮೂರನೇದು ಬರಬೇಕು. ಡನ್ನ. ನೆಕ್ಸ್ಟ್ ನಾಲ್ಕನೇದು ಯಾವ್ದು ಬರಬೇಕು? ಎಫ್ ಎ ಎನ್ ಐತಿ, ಎಫ್ ಎ ಆರ್ ಅದ, ಇಲ್ಲಿ ಟಿ ಅದ, ಟಿಗಿಂತ ಮೇಲೆ ಆರ್ ಬರಬೇಕು, ಹೌದಾ. ಇದು ಎಷ್ಟನೇದು? 4ನೇದು. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದು ಹೇಳ್ರಿ? ಇದು 5ನೇ. ಅಂದ್ರೆ ನಮ್ದು ಯಾವ್ದು ಬರುತ್ತೆ ಹೇಳ್ರಿ? 1 2 ಆದಮೇಲೆ 3 ಯಾವ್ದು? 4 ಆದಮೇಲೆ 3 5. ನಿಮಗೆ ಒಂದನೇದ್ರಾಗ ಸಿಕ್ಬಿಡುತ್ತೆ, ಒಂದನೇದು ಯಾವ್ದು ಸಿಗ್ತದೆ ಅಂತೇಳಿ. ಆದರೂ ನಿಮಗೆಲ್ಲ ಮಾಡಿ ತೋರಿಸಿ. ನಿಮ್ಗೆ ಇದನ್ನು ಹೋದ ಸಲ ಟಾಪಿಕ್ ಸೇರ್ಸ್ಯಾರ ಅಂತ ಹೇಳಿನಿ, ಅದಕ್ಕೋಸ್ಕರ ಈ ಸಲ ಕ್ವಶನ್ ಕೇಳಿದ್ರು ನಿಮ್ಗೆ ಈ ಥರ ಕ್ವಶನ್ ಬಂದಿದ್ರೆ ಒಂದು ಆಪ್ಷನ್ ಒಳಗೆ ಸಿಕ್ಬಿಡತ್ತೆ. ಒಂದನೇದು ಯಾವ್ದು ಬರುತ್ತೆ ಅದು ಬಿಟ್ಟರೆ ಎರಡನೇದಾಗ ಸಿಕ್ಬಿಡ್ತೈತಿ. ಈ ಥರ ಎಲ್ಲ ಕ್ವಶನ್ ಬಂದು ಹೋದು. ನಿಮಗೆ 5 ಕ್ವಶನ್ ಪರ್ ಒಳಗೆ ಅರೇಂಜ್ ಮಾಡಿ ತೋರಿಸ್ರಿ. ಇದರೊಳಗೆ 3ನೇ ಲೆಟ್ರ್ ಯಾವುದು, 4ನೇ ಸ್ಥಾನದಾಗ ಬರೋದು ಯಾವುದು, ಅವೆಲ್ಲ ಬಂದು ಹೋದು ಈಗ ನಿಮಗೆ. ಓಕೆ. ನೆಕ್ಸ್ಟು 17ನೇದು. ಹಾಂ, ಸಿರೀಸ್ ಅದ ನೋಡ್ರಿ. ಏನದ? 7 21 35 ಕ್ವಶನ್ ಮಾರ್ಕ್ 63. ಇಲ್ಲೇನು ಮಾಡ್ಯಾನ ನೋಡ್ರಿ, ಇಲ್ಲಿ ಮಲ್ಟಿಫಿಕೇಷನ್ ಮಾಡ್ಯಾನ. 7 × 1 ಬೆಸ್ ಸಂಖ್ಯೆ ಮಾಡ್ಕೊತೀವಿ. ಇಲ್ಲಿ 7 × 3, ಇಲ್ಲಿ 7 × 5. ಇಲ್ಲಿ ಒಂದೇ ವಿಚಾರ ಮಾಡಿರಿ, ಇಲ್ಲಿ 1 3 5. ನೆಕ್ಸ್ಟ್ ಯಾವ್ದು ಬರ್ಬೇಕು? ಇಲ್ಲೇನು ಬರ್ಬೇಕು? 7 ಬರಬೇಕಲ್ಲ, ಹೌದಾ. ಇಲ್ಲಿ 7 ಆದಮೇಲೆ 9, 7 9 63. ಅಂದರೆ ಇಲ್ಲಿ ಬರುವಂತಹ ಸಂಖ್ಯೆ ಯಾವುದು ಹೇಳ್ರಿ? 7 7 ಎಷ್ಟು? 49. ಅದಕ್ಕೆ ಮಗ್ಗಿ ಬರ್ಬೇಕಂತ ಹೇಳೋದು. ಡನ್ನ. ಎಷ್ಟು ಬರಬೇಕು? 49. ನೆಕ್ಸ್ಟ್ ಹೋಗ್ರಿ 18th ಕ್ವಶನ್. ನಾವಾಗಲೇ ಇದು ಒಂದು ಸಂಖ್ಯೆಗಳ ಮೇಲೆ ಒಂದು ಅಲ್ಫಾಬೆಟಿಕಲ್ ಕೇಳ್ತಾರೆ. Z X U P ಕ್ವಶನ್ ಮಾರ್ಕ್, ಹೌದಾ. ಹಾಂ, ಈಗ ನೋಡಿರಿ ಆಪ್ಷನ್ ಪ್ರಕಾರ ನೋಡ್ಕೊತ ಹೋಗ್ಬೇಕು ನಾವು. ಕೆಲವೊಂದನ್ನು ಇರಲಿ, ಆದರೂ ಇಲ್ಲಿ ನೋಡ್ಕೊತ ಹೋಗ್ರಿ. ಹಿಂಗೆ ಉಲ್ಟಾ ಬಂದಾನು, ಹೌದಾ. ಈಗ ಜಡ್ ಆದಮೇಲೆ ಪಿ ಆದಮೇಲೆ ಯು ಎಕ್ಸ್ ಜಡ್ ಐತಿ. ಈಗ ಇಲ್ಲಿ ಕೇಳ್ರಿ, KLMN ಹಾಕದವು, ಹೌದಾ. ಈಗ ಆಲ್ಮೋಸ್ಟ್ ಅವ ಡಿಫ್ರೆನ್ಸ್ ಇದೊಂದು ಸ್ವಲ್ಪ ಏರುಪೇರು ಮಾಡ್ಯಾನ, ಆದ್ರೆ ಆನ್ಸರನ್ನು ಮಾತ್ರ ಅವ ಕರೆಕ್ಟ್ ಕೊಟ್ಟಾನ. ಇಲ್ಲಿ ಕೊಡುವಲ್ಲಿ ಮಿಸ್ಟೇಕ್ ಮಾಡಿರ್ತಾನೆ ಕೆಲವೊಂದು. ಇರಲಿ, ಇಲ್ಲಿ ನೋಡಿರಿ ಎಕ್ಸ್ ಆದಮೇಲೆ ಜಡ್ ಐತಿ, ಯಾವ್ದು ಗ್ಯಾಪ್ ಆಗೈತಿ? WXY ಜಡ್ ಆಗೈತಿ. ನೆಕ್ಸ್ಟ್ ಯು ಆದಮೇಲೆ CWX ಆಗೈತಿ. ಪಿ ಆದಮೇಲೆ QRST. 4 ಗ್ಯಾಪ್ ಆಗೈತಿಲ್ಲ, ಇಲ್ಲಿ 1 ಆಯಿತು, ಇಲ್ಲಿ 2 ಆಯಿತು, ಆಮೇಲೆ ಇಲ್ಲಿ 4 ಆಯಿತು. ಇಲ್ಲಿನೂ ಏನು ಮಾಡ್ಯಾನ ಅಂದ್ರೆ ಇಲ್ಲಿನೂ 4 ಮಾಡ್ಯಾನ. ಇಲ್ಲಿಗೆ ಬೇರೆ ಆಪ್ಷನ್ದಾಗ ಯಾವುದು ಬರೋದಿಲ್ಲ ನೋಡಿರಿ. ಪಿ ಆದಮೇಲೆ ಅದ್ರ ಹಿಂದಿಂದು ONML LMNO ಆಯ್ತಾ. ಅದಕ್ಕಿಂತ ಮುಂಚೆ ಯಾವುದು ಬರುತ್ತೆ? K ಬರುತ್ತೆ. ಅಂದ್ರೆ ಅವ ಏನು ಹೇಳ್ತಾನಂದ್ರೆ ಕೊನೆಯಲ್ಲಿ ನಾ ಎಷ್ಟು ಬಿಟ್ಟಿನಿಲ್ಲ ಅಷ್ಟ ಬಿಡ್ರಿ ಅಂತಂದಂಗೆ ಅದು.
ನೋಡಿರಿ ಇಲ್ಲಿ ಒಂದು ವಾಯ್ ಆಗೈತಿ, ಇಲ್ಲಿ 1 ಆಗೈತಿ, 2 ಆಗೈತಿ, 4 ಆಗೈತಿ. 4ಕ್ಕಿಂತ ಕಮ್ಮಿ ಅಂತೂ ಆಗೋದಿಲ್ಲ. 5 ಯಾವ್ದಾರು ಕೊಟ್ಟಾನ ಇಲ್ಲ ಅಂದ್ರೆ 4ರದ್ದು ಇಡ್ಬೇಕು ನಾವು ಈ ಚಾನ್ಸ್ ಇದ್ದಾಗ. ಅಂದ್ರೆ ಇಲ್ಲಿ 4 ಆದಮೇಲೆ ಇಲ್ಲಿ 5 ಬಿಡ್ಬೇಕು, ಆಮೇಲೆ 5 ಬಿಟ್ಟಿಲ್ಲ ಅಂದ್ರೆ 4ರದ್ದು ನಾವು ಇಡಬೇಕಾಗತ್ತೆ. ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿರ್ತಾನೆ ಈ ಥರ ಸೀರೀಸು. ವೆರಿ ವೆರಿ ಇಂಪಾರ್ಟೆಂಟು. ನೋಡಿರಿ 4-5 ಕ್ವಶನ್ ಬಂದಾವೆ ಈ ಸೆಟ್ ಒಳಗೆ. ಹೆಂಗೆ ಬಂದಾವೆ ನೋಡಿರಿ, ಸ್ವಲ್ಪ ಚೇಂಜಸ್, ವೆರೈಟೀಸ್. ಓಕೆ, ನೆಕ್ಸ್ಟು ಇದನ್ನು ನೀವು ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿ ಕಮೆಂಟ್ ಮಾಡಿರಿ. ಯಾಕಂದ್ರೆ ಎಲ್ಲ ನಾನು ಮಾಡಬಾರ್ದು, ಕೆಲವೊಂದು ಕ್ವಶನ್ ನೀವು ಮಾಡಿರಿ. ಕೆಲವೊಂದು ಹುಡುಗರು ಸರ್ ಒಂದೊಂದು ಬಿಡ್ರಿ ನಾವು ಮಾಡ್ತೀವಿ ಅಂತಂತಾರೆ. ಅದಕ್ಕೋಸ್ಕರ ನಾನು ಬಿಟ್ಟಿನಿ. ಇದೇನು ಇದ್ರ ಮೇಲೆ ಐತಿದ್ದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕ್ವಶನ್ ಅದ, ಸಾಲ್ವ್ ಮಾಡಿರಿ, ಕಮೆಂಟ್ ಮಾಡಿರಿ. ಗೊತ್ತಾಗ್ಲಿಕ್ಕಂದ್ರೆ ಹೇಳ್ರಿ. ಲಾಸ್ಟ್ ಆರಂಭದಿಂದ ಆರಂಭಿಸಿ ನೋಡಿರಿ. ರಾಹುಲ್ ಇದ್ದ ಏನು ಮಾಡತ್ತಾನ, ಇದು ಆರಂಭ, ಇದು ಅಂತ್ಯ. ರಾಹುಲ್ ಕೊನೆ ಸ್ಥಾನದಿಂದ 5ನೇ ಸ್ಥಾನದಿಂದ ಕುಳಿತಿದ್ದಾನೆ. ಇಲ್ಲಿಂದ ಏನು ಮಾಡ್ಯಾನವ, 5ನೇ ಸ್ಥಾನದಾಗ ಅದಾನ. ಟೋಟಲ್ 28 ಮಂದಿ ಅದಾರ. ಸುಮ್ಮನೆ ನಿಮ್ಗೆ ಡೈರೆಕ್ಟ್ ಹೇಳ್ಬೋದು ಇದನ್ನ, ಹೌದಾ? ಹಂಗಾದ್ರೆ ಸ್ಟಾರ್ಟಿಂಗಿಂದ ಎಷ್ಟು ಅದಾನು ಕೇಳಿರಿ, ಹೌದಾ? ಹಂಗಾದ್ರೆ ಏನು ಮಾಡ್ತೀರಿ, ಟೋಟಲು 28 ಜನ ಅದ, ಹೌದಾ? ಟೋಟಲು 28 ಅದಾರ. ಅದ್ರಾಗ 5 ಹಿಂದಿಂದ ಅದಾನ, ಮೈನಸ್ ಮಾಡಿ ಎಷ್ಟು ಬಂತು, 23 ಬಂತು. ಆದ್ರೆ ಕೌಂಟ್ ಮಾಡಾಗ ಇವನು ಹಿಡಿತಿರಲಿಲ್ಲ, ಇದಕ್ಕೊಂದು +1 ಮಾಡಿರಿ. ಎಷ್ಟು ಬಂತು, 24. ಆಪ್ಷನ್ ನಂಬರ್ ಬಿ. ಅಂದ್ರೆ ಕೊಟ್ಟಾಗ ಏನು ಮಾಡ್ಬೇಕು ಹೇಳ್ರಿ, ಟೋಟಲ್ ಜನರು 28. ಅದ್ರಾಗ ಒಂದು ಸೈಡಿಂದ ಎಷ್ಟು ಅದಾನು, 5 ಅದಾನ, ಕಳೀರಿ ಎಷ್ಟು ಬಂತು, 23. ಆದ್ರೆ ಈ ಕಡೆಯಿಂದ ಎನ್ಸುವಾಗ ಅವ್ನು ಕೌಂಟ್ ಮಾಡ್ತೀವಿ, ಅದಕ್ಕೆ ಅವನ್ನ ಹಿಡಿಬೇಕು. ಎಷ್ಟಾಗುತ್ತೆ ರೀ, 24. ಈ ಥರ ಕ್ವಶನ್ನು 100% ಬಂದೇ ಬರ್ತವೆ. ಟೋಟಲ್ 20 ಕ್ವಶನ್ನು. ಮ್ಯಾಥ್ಸ್ 15, ಅದೇ ರೀತಿ ರೀಸನಿಂಗ್ 5 ಕ್ವಶನ್. ಓಕೆ, ಟೋಟಲ್ 20 ಕ್ವಶನ್ ಅದು. ಇದು 1ನೇ ಶಿಫ್ಟಿಗೆ ಸಂಬಂಧಪಟ್ಟಂತೆ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು, ನಿಮಗೆ ಕ್ಲಾಸಂತೂ ಗ್ಯಾಪ್ ಆಗೋಲ್ಲ, ಗ್ಯಾಪ್ ಆದ್ರೂ ನೀನು ಟೈಮ್ ತೊಗೊಂಡು ಮಾಡ್ತೀನಿ. ಪ್ರಿವಿಯಸ್ ಇಯರ್ ಕ್ವಶನ್ ಏನು ಮಾಡೀನಿ, ಯಾರು ಮಿಸ್ ಮಾಡಬೇಡ್ರಿ, ಎಲ್ಲ ನೋಡಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪರ್ಪಸ್. ಅದೇ ರೀತಿ ಟಾಪಿಕ್ಗಳನ್ನು ಈಗ 6 ಟಾಪಿಕ್ಗಳನ್ನು ಮಾಡಿದ್ದೀನಿ. 1ನೇದು ಯಾವ್ದು ಮಾಡಿದ್ದೀನಿ, ಸ್ಕ್ವೇರ್, ಆಮೇಲೆ ಕ್ಯೂಬ್. ಆಮೇಲೆ 2ನೇ ಟಾಪಿಕ್ ಮಾಡೀನಿ ಭಾಗಾಕಾರದ ನಿಯಮಗಳು. ಆಮೇಲೆ 3ನೇ ಟಾಪಿಕ್ ಮಾಡಿದ್ದೀನಿ ಯಾವುದು, ಭಿನ್ನ ರಾಶಿಗಳು. ಆಮೇಲೆ 4ನೇದು ಮಾಡಿದ್ದೀನಿ ಯಾವುದು, ಲಸಾಅ ಮತ್ತು ಮಸಾಅ, HCF. ಅದಾದಮೇಲೆ 5ನೇದು ಸಿಂಪ್ಲಿಫಿಕೇಷನ್ ಮಾಡಿದ್ದೀನಿ, ಸರಳೀಕರಣ. ಆಮೇಲೆ 6ನೇದು ಮಾಡಿದ್ದೀನಿ ಯಾವುದು, ಸಮಯ ಮತ್ತು ದೂರ. ಇದರಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಎಲ್ಲ ಟೈಪ್ಗಳನ್ನು ಹೇಳಿದ್ದೀನಿ, ಎಲ್ಲೆಲ್ಲಿ ಯಾವ್ಯಾವ ಕ್ವಶನ್ ಪೇಪರ್ ಒಳಗೆ ಕೇಳಿದ್ದು ಅವನು ಹೇಳಿದ್ದೀನಿ. ನೆಕ್ಸ್ಟ್ 7ನೇ ಟಾಪಿಕನ್ನು ಆದಷ್ಟು ಬೇಗ ತರ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಆದಷ್ಟು ಬೇಗ ತರ್ತೀನಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.